ಕಾರ್ ಪೂಲಿಂಗ್ ವಿಚಾರವಾಗಿ ರಾಜಧಾನಿಯಲ್ಲಿ ಭಾರಿ ಜೋರಾದ ಚರ್ಚೆಗಳಾಗ್ತಾ ಇದೆ. ಅಸಲಿಗೆ ಕಾರ್ ಪೂಲಿಂಗ್ ಬೇಕಾ ಬೇಡವಾ? ಐಟಿಬಿಟಿ ಸಿಟಿ ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಟ್ರಾಫಿಕ್ನಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೊಂದು ವಿಚಾರ ಗೊತ್ತಿರಲಿ, ಇದೇ ಟ್ರಾಫಿಕ್ ಸಮಸ್ಯೆಯಿಂದ ವಾರ್ಷಿಕವಾಗಿ ಬರೋಬ್ಬರಿ 19,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಅಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳಿ. ಹಾಗಿದ್ರೆ ಸರ್ಕಾರ ಈ ಬಗ್ಗೆ ಭಾರಿ ಚರ್ಚೆಗಳನ್ನ ಮಾಡ್ತಾ ಇದೆ. ಕಾರ್ ಪೂಲಿಂಗ್ ನಿಂದಾಗಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ, ಆದ್ರೆ ಇದಕ್ಕೆ ಸಹಜವಾಗಿ ವಿರೋಧಾಭಾಸಗಳು ವ್ಯಕ್ತವಾಗ್ತಾ ಇವೆ. ಒಬ್ರು ಕಾರ್ ಪೂಲಿಂಗ್ ಬೇಕು ಅಂತಾರೆ, ಇನ್ನೊಬ್ರು ಕಾರ್ ಪೂಲಿಂಗ್ ಬೇಡ ಅಂತಾರೆ. ಹಾಗಿದ್ರೆ ಯಾಕೆ ಬೇಕು, ಯಾಕೆ ಬೇಡ? ಇಲ್ಲಿರುವಂತಹ ವಿದ್ಯಾರ್ಥಿಗಳು, ಟ್ಯಾಕ್ಸಿ ಕ್ಯಾಬ್ ಚಾಲಕರು, ಸಂಘಟನೆಯವರು ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ, ಈ ಬಗ್ಗೆ ಅಭಿಪ್ರಾಯವನ್ನ ಪಡಿತೀನಿ. ಲೆಟ್ ಸ್ಟಾರ್ಟ್. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಇರುವಂಥದ್ದು, ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋಂಥ ವಿಚಾರ ಕಾರ್ ಪೂಲಿಂಗ್ ಬೇಕಾ ಬೇಡವಾ ಅಂತ. ಆಸ್ ಎ ಸ್ಟೂಡೆಂಟ್ ನೀವೇನು ಹೇಳಕ್ ಬಯಸ್ತೀರಿ ಆರಂಭದಲ್ಲಿ? ಸರ್, ಖಂಡಿತ ಇದು ಕಾರ್ ಪೂಲಿಂಗ್ ಅನ್ನೋದು ಬೇಕು. ಏಕೆ ಅಂದರೆ ಇದು ಕಾರ್ ಪೂಲಿಂಗ್ ಅನ್ನೋದು ಸಾಮಾನ್ಯ ಜನರಿಗೆ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಇವಾಗ ನೋಡಿ, ಕಾರ್ ಪೂಲಿಂಗು ಇವಾಗ ಕ್ವಿಕ್ ರೈಡ್ ಅನ್ನೋ ಆ್ಯಪ್ ಅಂತ ಅದಕ್ಕೆ ಆ ಥರ ಸಿಮಿಲರ್ ಆ್ಯಪ್ಸಿಂದ ಜನ ಹೇಳ್ತಾ ಇರೋದು ಪ್ರಾಬ್ಲಮ್ ಆಗ್ತಾಯಿದೆ. ಅದು ಫೈನಾನ್ಷಿಯಲ್ ಇನ್ಸೆಂಟಿವ್ ಆಗ್ತಾಯಿದೆ, ಕಮರ್ಷಿಯಲ್ ಆಗ್ತಾಯಿದೆ ಅಂತ. ಇವಾಗ ನಾನು ಆ್ಯಪ್ ಇಲ್ಲದೇನೂ ಕೂಡ ನಾನು ಕಾರ್ ಪೂಲಿಂಗ್ ಮಾಡ್ಬೋದು. ಒಂದೇ ಏರಿಯಾಯಿಂದ ಒಂದಷ್ಟು ಜನ ಕರ್ಕೊಂಡೋಗಿ ನಾನು ಕಾರ್ ಪೂಲಿಂಗ್ ಮಾಡ್ಬೋದು. ಇವಾಗ ಆ್ಯಪಲ್ಲಿ ನಾನು ಒಂದು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಜನನ ಕರ್ಕೊಂಡು ಹೋಗಬೇಕು ಅಂದರೆ, ಇವಾಗ ನನ್ನ ಕಾರಲ್ಲಿ 5 ಜನ ಬರ್ತಾರೆ ಅಂದರೆ ಅವ್ರು ಪ್ರಾಬಬ್ಲಿ ಒಂದು ನಾಮಿನಲ್ ಅಮೌಂಟ್ ಕೊಡ್ಬೋದು, ಅಂದರೆ 30 ಇಂದ 40 ರೂಪಾಯಿ ಅಂತ. ಬಟ್ ಒಬ್ಬೊಬ್ಬರು 30 ಇಂದ 40 ರೂಪಾಯಿ ಕೊಟ್ಟರು ನನಗೆ ಯಾವುದೇ ಸೀಮೆ ಪ್ರಾಫಿಟ್ ಆಗೋಲ್ಲ. ಏಕೆಂದರೆ ನನಗೆ ಅದು ಫ್ಯೂಯಲ್ ಖರ್ಚಿಗೆ ಆಗುತ್ತೆ. ಸೊ ಹಾಗಾಗಿ ನಾನು ಥ್ರೂ ದ ಆ್ಯಪೇ ನಾನು ಏನು ಕಾರ್ ಪೂಲಿಂಗ್ ಮಾಡಬೇಕು ಅಂತಿಲ್ಲ. ನಾನು ಆ್ಯಪ್ ಇಲ್ಲದೇನೂ ಅದೇ ಜನನ ನಮ್ಮ ಏರಿಯಾಯಿಂದ ನಾನು ಕರ್ಕೊಂಡು ಹೋಗ್ಬೋದು. ಸೊ ಅವಾಗೇನು ಇದು ನಾನು ಕೇಳ್ಪಟ್ಟಿರೋದು, ಆ್ಯಪ್ ಇಲ್ಲದೆ ಕಾರ್ ಪೂಲಿಂಗ್ ಮಾಡಿದ್ರೆ ಲೀಗಲ್ ಅಂತ. ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ನನಗೆ ಗೊತ್ತಿಲ್ಲ, ಇದು ಕೇಳ್ಪಟ್ಟಿರೋದು ನಾನು. ಸೊ ಎರಡೂ ರೀತಿಯಲ್ಲಿ ಕಾರ್ ಪೂಲಿಂಗ್ ಇನ್ನೂ ಆಗ್ತಾನೇ ಇದೆ. ಆಮೇಲೆ ನಾವೆಲ್ಲ ಇವಾಗ ಸ್ಟೂಡೆಂಟ್ಸು, ನಮಗೆ ಇವಾಗ ಆಟೋ ಅಥವಾ ಕ್ಯಾಬಲ್ಲಿ ಹೋಗಬೇಕು ಅಂದರೆ ಒನ್ ವೇ, ಇವಾಗ ಆಟೋನಲ್ಲೇ ಒನ್ ವೇ ಓಲಾನಲ್ಲಿ ಬುಕ್ ಮಾಡಿದ್ರೆ 150 ಆಗುತ್ತೆ, ಇವಾಗ ಕ್ಯಾಬಲ್ಲಿ 300. ಆಮೇಲೆ ಎಷ್ಟೋ ಸತಿ ಇವಾಗ ಓಲಾ ಮತ್ತು ಊಬರ್ ಬುಕ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಅಥವಾ ಡ್ರೈವರ್ ಫೋನ್ ಮಾಡಿಬಿಟ್ಟು ಇಲ್ಲ ಈ ಲೊಕೇಶನ್ಗೆ ಬರೋಲ್ಲ, ಇಲ್ಲ ಓಲಾ ಮನಿ ಎಕ್ಸೆಪ್ಟ್ ಮಾಡಲ್ಲ, ಕ್ಯಾಶಾಗಿ ಕೊಡಬೇಕು. ಸೊ ಇಂಥ ಒಂದಷ್ಟು ಸಮಸ್ಯೆಗಳಿದೆ. ಸೊ ಇಷ್ಟೊಂದು ಸಮಸ್ಯೆಗಳಿರಬೇಕಾದ್ರೆ ಆಬ್ವಿಯಸ್ಲಿ ನಾವು ಬೇರೆ ಒಂದು ಆಲ್ಟರ್ನೇಟ್ ಆಪ್ಷನ್ ಹುಡ್ಕೋತೀವಿ. ಆಮೇಲೆ ಈ ಥರ ಆಪ್ಷನ್ ಇರೋದ್ರಿಂದ ನಮಗೂ ಅನುಕೂಲ ಆಗುತ್ತೆ. ಆಮೇಲೆ ಕಡೆದಾಗ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ದುಡ್ಡು ನಮ್ಮದು, ಗಾಡಿ ನಮ್ಮದು, ಹಕ್ಕು ನಮ್ಮದು. ಏನು ಹೇಳ್ತೀರಿ ಸರ್? ಆ್ಯಸ್ ಅ ಸ್ಟೂಡೆಂಟ್ ನನಗನ್ಸೋದು ನಮ್ಮದು ಮೇನ್ ಟ್ರಾವೆಲ್ ಎಲ್ಲಿಂದ ಇರುತ್ತೆ, ನಮ್ಮ ಮನೆಯಿಂದ ಕಾಲೇಜಿಗೆ. ಆ್ಯಂಡ್ ನಮ್ಮ ಏರಿಯಲ್ಲಿ ಎಷ್ಟೊಂದು ಜನ ಇದ್ದರು ಅಂದರೆ, ಆ್ಯಂಡ್ ಮುಂಚೆ ಆದರೆ ಓಲಾ ಮತ್ತು ಊಬರಲ್ಲಿ ಕಾರ್ ಪೂಲಿಂಗ್ ಆಪ್ಷನ್ ಕೂಡ ಇತ್ತು. ಬಟ್ ಈಗ ಅದನ್ನು ತೆಗೆದಿದ್ದಾರೆ. ಸೊ ನೀವು ಪಿಕಪ್ ಮಾಡೋಕ್ಕೆ ಮಲ್ಟಿಪಲ್ ಡ್ರಾಪ್ಸ್ ಯೂಸ್ ಮಾಡ್ಬೋದು, ಬಟ್ ಪಿಕಪ್ ಮಾಡೋಕ್ಕೆ ನೀವು ಒಂದೇ ಕಡೆ ಹೋಗಬೇಕು, ಅಥವಾ ನಿಮ್ಮ ಫ್ರೆಂಡ್ಸೇ ನಿಮ್ಮ ಮನೆಗೆ ಬರಬೇಕು. ಕಾರ್ ಪೂಲಿಂಗ್ ಇರೋದ್ರಿಂದ, ಬಿಕಾಸ್ ವಿ ಹ್ಯಾವ್ ಅ ಕಾನ್ಸ್ಟೆಂಟ್ ರೂಟ್ ಫ್ರಮ್ ಮನೆಯಿಂದ ಕಾಲೇಜ್ ಅಂತ ಅಂದ್ಕೊಂಡ್ರೆ, ದಟ್ ವಿಲ್ ಬಿ ಮಚ್ ಚೀಪರ್, ಎಸ್ಪೆಷಲಿ ಪ್ರೈವೇಟ್ ಗಾಡೀಲಿ. ಫಾರ್ ಎಕ್ಸಾಂಪಲ್ ನಾನೇ ಓಡಿಸ್ತೀನಿ ಕಾರು ಅಂದರೆ ಮೋರ್ ದೆನ್ ಪೇಯಿಂಗ್ 200-300. ಈಗಂತೂ ಓಲಾ, ಉಬರ್ ಅಥವಾ ರ್ಯಾಪಿಡೋನೇ ಆಗಲಿ ತುಂಬ ರೇಟ್ ಜಾಸ್ತಿ ಆಗಿದೆ. ಆ್ಯಂಡ್ ನಮಗೊಂದು ಫಿಕ್ಸ್ ಪಾಕೆಟ್ ಮನಿ ಅಂತ ಇರುತ್ತೆ. ನಾವು ಅದನ್ನೇ ಯೂಸ್ ಮಾಡ್ತಾನೆ ಅಲ್ಲೇ ಟ್ರಾವೆಲಿಂಗಿಗೆ ಎಲ್ಲ ಕೊಟ್ಬಿಟ್ರೆ, ನಮ್ಮ ತಿನ್ನೋಕ್ಕೆ, ಶಾಪ್ ಮಾಡೋಕ್ಕೆ, ಅದೇ ಜಾಗದಲ್ಲಿ ಉಳ್ಕೊಳ್ಳೋಕ್ಕೆ. ಆ್ಯಂಡ್ ಕಾಸ್ಟ್ ಆಫ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ನಿಮಗೆ ಗೊತ್ತು ಎಷ್ಟು ಹೈ ಇದೆ ಅಂತ. ಸೊ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಎಷ್ಟೊಂದು ಇಫ್ ಈ ಸ್ಪೆಂಡ್ ಸೋ ಮಚ್ ಮನಿ, ಆಮೇಲೆ ನಮ್ಮ ಸೇವಿಂಗ್ಸ್ ಕಷ್ಟ ಆಗುತ್ತೆ. ಆ್ಯಂಡ್ ಎಲ್ಲರ ಮನೇಲಿ 2 ವೀಲರು ಅಥವಾ ಎಲ್ಲರಿಗೂ ಎವ್ರಿ ಡೇ 300 ಪೇ ಮಾಡೋಕ್ಕೆ ಆಪ್ಷನ್ ಇರಲ್ಲ. ಆ್ಯಂಡ್ ಮಳೆಗಾಲದಲ್ಲಿ ಅಫ್ಕೋರ್ಸ್ ಕ್ಯಾಬ್ಸೇ ಜಾಸ್ತಿ ರನ್ ಆಗೋದು. ಆ್ಯಂಡ್ ಅವಾಗೆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಆ್ಯಂಡ್ ಅವರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನಾವು ಕರೆಕ್ಟಾಗಿ ಲೊಕೇಶನ್ ಹೇಳಿದ್ರು ಓಕೆ ಅಂದ್ಬಿಟ್ಟು ಕಟ್ ಮಾಡ್ತಾರೆ. ನಮ್ಮ ಕೆಲವು ಸತಿ ಅರ್ಜೆಂಟ್ ಪರಿಸ್ಥಿತಿ ಇರ್ಬೋದು, ಎಲ್ಲರೂ ರೀಚ್ ಆಗಬೇಕು, ಟೈಮಿಗೆ ರೀಚ್ ಆಗಬೇಕು ಅಂತ. ಅವ್ರು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ತುಂಬ ಕಷ್ಟ ಆಗ್ತದೆ. ಸೊ ಕಾರ್ ಪೂಲಿಂಗ್ ಇರೋದ್ರಿಂದ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಜೊತೆಗೆ ಹೋಗಿ, ಐ ಥಿಂಕ್ ಇಟ್ ವಿಲ್ ಬಿಕಮ್ ಲೈಕ್ ಅನ್ ಎವ್ರಿ ಡೇ ರೊಟೀನ್, ಕಾಲೇಜಿಂದ ಮನೆಗೆ, ಮನೆಯಿಂದ ಕಾಲೇಜಿಗೆ. ಸೊ ಅವ್ರು ಕಾರ್ ಪೂಲಿಂಗ್ ಬ್ಯಾನ್ ಅಥವಾ ಟು ಗೋ ಅಗೇನ್ಸ್ಟ್, ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್. ಬಿಕಾಸ್ ಆ್ಯಸ್ ಅ ಸ್ಟೂಡೆಂಟ್ ನಮಗೆ ಬಜೆಟ್ ಅಂತ ಇರುತ್ತೆ, ಅದರಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಮಿ ಕಾರ್ ಪೂಲಿಂಗ್ ಇಸ್ ರೈಟ್, ಅಟ್ಲೀಸ್ಟ್ ಫಾರ್ ಆಲ್ ಆಫ್ ಅಸ್. ವರ್ಕಿಂಗ್ ಆದರೆ ಅವರಿಗೆ ಅವ್ರ ದುಡ್ಡೇ ಹಾಕ್ತಾರೆ, ಅವ್ರಿಗೆ ಸೇವಿಂಗ್ಸ್ ಮಾಡ್ಕೋತಾರೆ. ಬಟ್ ನಮಗಿರೋ ಬಜೆಟಲ್ಲಿ ಅದೇ ಅರ್ಧ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಟ್ಬಿಟ್ರೆ ಮಿಕ್ಕಿ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ಕಾರ್ ನಮ್ಮದು, ಆ್ಯಪ್ ನಮ್ಮದು, ದುಡ್ಡು ನಮ್ಮದು, ರೈಡ್ ನಮ್ಮದು, ಯಾರ ಅಪ್ಪಣೆ ಬೇಕಾಗಿಲ್ಲ ಅಂತ. ಕೆಲವು ಸಂಘಟನೆಯವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಆ ವಿದ್ಯಾರ್ಥಿಗಳು ಹೇಳೋದನ್ನ ಕೇಳಿಸ್ತಾ ಇದ್ರಿ. ಕಾರ್ ಪೂಲಿಂಗ್ ವಿಚಾರವಾಗಿ ಅವ್ರು ಬೇಕು ಅಂತ ಹೇಳ್ತಿದ್ದಾರೆ, ನೀವೇನು ಹೇಳ್ತೀರಿ? ನಿಜವಾಗ್ಲೂ ಅವ್ರು ಮಾತಾಡೋದ್ರಲ್ಲಿ ಕಾನೂನು ತಿಳುವಳಿಕೆ ಇಲ್ಲ. ಯಾಕೆಂದರೆ ಅವ್ರು ತಪ್ಪಿಲ್ಲ. ಅದು ನಾವು ಚಾಲಕರು ಪರವಾಗಿ ನಾವು ಕೇಳ್ತಾ ಇರೋದು, ಏನಕ್ಕೆ ಕೇಳ್ತಾ ಇರೋದು ಅಂದರೆ ನಮ್ಮ ಹೊಟ್ಟೆಪಾಡಿಗೆ. ಇದೇ ಸರ್ಕಾರ ನಾವು ಆಟೋ ತೊಗೊಂಡ್ರೆ ಒಂದು 50,000 ಟ್ಯಾಕ್ಸ್ ಕಟ್ತೀವಿ, ಪ್ರತಿ ವರ್ಷ 10,000 ರಿಂದ 15,000 ಟ್ಯಾಕ್ಸ್ ಕಟ್ತೀವಿ. ಏನಕ್ಕೆ ಕಟ್ತಾ ಇದ್ದೀವಿ ಅಂದರೆ ನಮ್ಮ ಮನೆಗೋಸ್ಕರ ಅಲ್ಲ ಕಟ್ತಾ ಇಲ್ಲ. ಇದು
ನಾವು ಕಟ್ತಾ ಇರೋ ಟ್ಯಾಕ್ಸು ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೋಸ್ಕರ ಸರ್ಕಾರ ನಿಗದಿಪಡಿಸಿರೋ ದರದಲ್ಲಿ ನಾವು ಓಡಿಸ್ತಾ ಇರೋದು. ಇವತ್ತೇನಾಗಿದೆ, ಕಾರ್ ಪೂಲಿಂಗ್ ಅನ್ನೋದು ಯಾವುದೋ ಒಂದು ಈ ಕಂಪ್ನಿ ಕ್ವಿಕ್ ರೈಡ್ ಅಂತ ಬಂದು ಶುರು ಮಾಡ್ತು. ಇದು ಏನಿಲ್ಲೇ ಶಾಂತಿನಗರ ಹತ್ರ ಇದೆ. ಹೋಗಿ ಅಗ್ರಿಗೇಟರ್ ಲೈಸೆನ್ಸ್ ತೊಗೊಳ್ಲಿಕ್ಕೂ ಅದಕ್ಕೆ ಭಯ. ಏನಕ್ಕೆ ಅಂದರೆ ಅಕ್ರಮವಾಗಿದೆ. ಏನು ನಮ್ಮ 98 ಆ್ಯಕ್ಟಲ್ಲಿ, ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಬರುತ್ತೆ, ವೈಟ್ ಬೋರ್ಡ್ನಲ್ಲಿ ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ಮಾಡೋಂಗಿಲ್ಲ. ಇವರು ಏನು ಇದನ್ನು ಇವ್ರು ಮಾಡೋಂಗಿದ್ರೆ ಎಲ್ಲೋ ಬೋರ್ಡ್ ತೊಗೊಂಡು ಮಾಡಲಿ, ಎಲ್ಲೋ ಬೋರ್ಡ್ ತೊಗೊಂಡು ಕಾಕಿ ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡಲಿ. ಆವಾಗ ಗೊತ್ತಾಗುತ್ತೆ ಯಾರ್ಯಾರಿಗೆ ಈ ಕಾರ್ ಪೂಲಿಂಗ್ ಅನ್ನೋದು ಏನಾಗಿದೆ, ಒಂದು ದೊಡ್ಡ ಬಿಸ್ನೆಸ್ ಮಾಡೋಗಿದೆ. ಇಷ್ಟು ದಿನ ಒಂದೊಂದು ಕಂಪ್ನಿಗೆ ಹೋಗೋರು 3 ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದೇ ಫ್ಲಾಟಲ್ಲಿ ಇರ್ತಾರೆ, ಅವ್ರು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಏನು ಫ್ರೀಯಾಗಿ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ಯಾರಿಗೂ ನೋ ಅಬ್ಜೆಕ್ಷನ್. ಯಾವಾಗ ವ್ಯಾಪಾರೀಕರಣ ಆಗ್ತಾ ಇದೆ, ವೈಟ್ ಬೋರ್ಡ್ನಲ್ಲಿ ಇವರು ವ್ಯಾಪಾರೀಕರಣ ಮಾಡಿಕೊಂಡು ಒಂದು ಕಂಪ್ನಿಗೆ ಕಮಿಷನ್ನು ಸಹ ಕಟ್ತಾ ಇದ್ದಾನೆ ಅವನು. ಕ್ವಿಕ್ ರೈಡ್ಗೆ ಯಾರು ಸುಮ್ಮನೆ ಕೊಡೋದಿಲ್ಲ, ಅವ್ನು ಕಮಿಷನ್ ಕಟ್ಟಿದ್ರೇ ಇಲ್ಲಿ ಬಿಸ್ನೆಸ್ ಆಗೋದು. ಇಷ್ಟೆಲ್ಲ ಲೂಪ್ ಹೋಲ್ಸ್ ಇದೆ, ಲೂಪ್ ಹೋಲ್ಸ್ಗೋಸ್ಕರ ನಮಗೆ ಕಾರ್ ಪೂಲಿಂಗ್ ಬೇಡ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀವಿ? ಸರ್, ಅವ್ರ ಪಾಯಿಂಟ್ ನಂಗೆ ಕಂಪ್ಲೀಟ್ಲಿ ಅರ್ಥ ಆಗ್ತಾ ಇದೆ ಅವ್ರು ಹೇಳೋದು. ಆದರೆ ನನ್ನ ಪಾಯಿಂಟ್ ಏನು ಅಂತ ಅಂದರೆ, ಇವಾಗ ಎಷ್ಟೊಂದು ದಿನದಿಂದ ನೋಡ್ತಾ ಇದ್ದೀವಿ ಪ್ರಾಬ್ಲಮ್ಸು. ರ್ಯಾಪಿಡೋಯಿಂದನೂ ಪ್ರಾಬ್ಲಮ್ ಇದೆ, ಆಮೇಲೆ ಶಕ್ತಿ ಯೋಜನೆ ಅದು ಪ್ರಾಬ್ಲಮ್ ಇದೆ. ಹಾಗಂದರೆ ಇವಾಗ ಎಲ್ಲದರಿಂದನೂ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗೆ ಜನಸಾಮಾನ್ಯರಿಗೆ ಪ್ರಾಬ್ಲಮ್ ಆಗೋದು ಯಾರು ಸರ್ ಕೇಳ್ತಾರೆ? ಹಾಗಾದರೆ ಇವಾಗ ನನ್ನ ಸ್ಟೂಡೆಂಟ್ ಪರ್ಸ್ಪೆಕ್ಟಿವಲ್ಲಿ ನಾನು ಮಾತಾಡ್ತೀನಿ. ಇವಾಗ ಒಂದು ಕಾರ್ ಪೂಲಿಂಗ್ ಮಾಡೋ ಹೋಲ್ ಪಾಯಿಂಟ್ ಏನು ಅಂತ ಅಂದರೆ, ಇವಾಗ ಒಂದು ಲೊಕೇಶನ್ ನಾವು ಬರೋದಿದ್ರೆ, ಇವಾಗ ನಾನು ಅದು ಪೆಟ್ರೋಲ್ ದುಡ್ಡು ಹಾಕಿರ್ತೀನಿ, ಅದರಿಂದ ನನಗೆ ಇನ್ನೊಂದು ಅರ್ಧ ಪೆಟ್ರೋಲ್ ದುಡ್ಡು ನಾನು ಬೇರೆಯವ್ರ ಕಡೆಯಿಂದ ಇಸ್ಕೋತೀನಿ ಅಂದರೆ ಅದರಲ್ಲಿ ಏನು ಮಿಸ್ಟೇಕ್ ಇದೆ, ಏನು ತಪ್ಪಿದೆ? ಅದು ನೀವು ರೀಸೆಂಟಾಗಿ ನೋಡಿದ್ರಿ ಔಟರ್ ರಿಂಗ್ ರೋಡಲ್ಲಿ ಯಾವ ರೇಂಜಿಗೆ ಟ್ರಾಫಿಕ್ ಆಯಿತು ಅಂತ. ಅದು ಬೆಂಗಳೂರು ಅಂತ ಊರಲ್ಲಿ ಹೆಂಗೆ ಅಂದರೆ ಜನ ಇರೋಕ್ಕಿಂತ ಜಾಸ್ತಿ ಗಾಡಿಗಳಿದೆ. ಸೊ ಇಂಥ ಜಾಗದಲ್ಲಿ ನೀವು ಕಾರ್ ಪೂಲಿಂಗ್ ಮಾಡಿದ್ರೆ ಗಾಡಿಗಳು ಕಡಿಮೆ ಆಗುತ್ತೆ, ನಾವು ಟ್ರಾಫಿಕ್ ಕಂಜೆಷನ್ ಇನ್ನೂ ಜಾಸ್ತಿ ಕಡಿಮೆ ಮಾಡಬಹುದು. ಅದೊಂದು ಆಪರ್ಚುನಿಟಿ ಇದೆ, ಸೊ ಅದು ಮಾಡ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ಕಾರ್ ಪೂಲಿಂಗ್ದು ಅದ್ರದ್ದು ಅದು ಡಿಸ್ಅಡ್ವಾಂಟೇಜಸ್ ಇದೆ. ಅಲ್ಲಿ ಎಷ್ಟೊಂದು ಜನಕ್ಕೆ ಕಷ್ಟ ಆಗುತ್ತೆ, ಹೌದು. ಬಟ್ ನೀವು ಜನಸಾಮಾನ್ಯರದ್ದು ಬಗ್ಗೆನೂ ವಿಚಾರ ಮಾಡಬೇಕಾಗತ್ತಲ್ಲ. ಯಾಕಂದರೆ ನೀವು ನಾನು ರ್ಯಾಪಿಡೋನು ತೊಗೊಳಕ್ಕಾಗಲ್ಲ ಅಂತಾರೆ, ರ್ಯಾಪಿಡೋ ವಿರುದ್ಧನೂ ಹೋರಾಟ ಆಗುತ್ತೆ, ಈ ಕಡೆ ಶಕ್ತಿ ಯೋಜನೆ ವಿರುದ್ಧನೂ ಹೋರಾಟ ಮಾಡ್ತಾರೆ. ನಾವು ಯಾರು ಎಲ್ಲಿ ಹೋಗ್ಬೇಕು ಸರ್? ನಮ್ಮ ದುಡ್ಡು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಯಾಕೆ ಎಲ್ಲದಕ್ಕೂ ಹೋರಾಟ? ಏನು ಅಸಲಿಯತ್ತಿ ನಿಮ್ಮದು ಅಭಿಪ್ರಾಯ ಏನು ಅಂತ ಹೇಳಿ ಸರ್? ಮೊದಲನೇದಾಗಿ ಈ ಕಾನ್ಸೆಪ್ಟು ಮತ್ತು ಇದು ಬೆಳಕಿಗೆ ಬರೋಕ್ಕೆ ಕಾರಣ ಆ ವಿವೇಕಿ ಸಂಸದ, ಅವನಿಗೆ ದೊಡ್ಡ ನಮಸ್ಕಾರ ಆಗ್ತೀನಿ. ಯಾಕೆಂದರೆ ನೋಡಿ, ಈಗ ಸ್ಟೂಡೆಂಟ್ಸ್ ಹೇಳ್ದಂಗೆ ಅವ್ರಿಗೂ ಅನಾನುಕೂಲ, ನಾವು ಚಾಲಕರು ಮತ್ತು ಮಾಲೀಕ ಯಾರು ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರೊಬ್ಬರು ಅವಿವೇಕಿ ಅವರು, ಅವರ ಹೇಳಿಕೆಯಿಂದನೇ ಇವತ್ತು ಇಷ್ಟೆಲ್ಲ ರಬ್ಬ ರಾಮಾಯಣ ಅವ್ರು ಹೇಳ್ದಂಗೆ ಯಾವ ಸೇಫ್ಟಿ ಇದೆ, ಯಾಕೆ ನಮ್ಗೆ ಇಷ್ಟೆಲ್ಲ ಟಾರ್ಚರ್ ಆಗ್ತದೆ ಪಬ್ಲಿಕ್ ಸ್ಟೂಡೆಂಟ್ಸ್ ಹೇಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಚಾಲಕರು ಮತ್ತು ಅವ್ರ ಕುಟುಂಬ ಯಾವ ರೀತಿ ಹೊಣೆಗಾರಿಕೆ ಹೊರಬೇಕಿದ್ರಲಿಂದ. ಆ್ಯಕ್ಚುಲಿ ಏನು ಬೆನಿಫಿಟ್ ಅಂತ ನಿಮಗೆ ಅನಿಸುತ್ತೆ ಈ ಕಾರ್ ಪೂಲಿಂಗ್? ಸರ್, ಆನೆಸ್ಟ್ಲಿ ನಮಗೆ ಬೆನಿಫಿಟ್ ಮನಿಯಿಂದನೇ ಆಗೋದು. ವಿ ಆಲ್ ಹ್ಯಾವ್ ಅ ಪಾಕೆಟ್ ಮನಿ, ವಿ ಡೋಂಟ್ ಗೆಟ್ ಅ ಲಾಟ್ ಆಫ್ ಇಟ್. ಸೊ ಅದರಿಂದ ನಮಗೆ if we get a little bit from this carpooling, it's going to help. But the thing is, if we have to do this also through an app, nam safety ಏನಾಗುತ್ತೆ? We tried it before with Uber, safety ಹೋಯ್ತು, ಮತ್ತೆ ಏನಾಗುತ್ತೆ? That's our question. So ಕಾರ್ ಪೂಲಿಂಗ್ ಬೇಕಾ ಬೇಡವಾ ನಿಮಗೆ? If it's by our own, yes. If it's through an app, no. Yes. ನೀವೇನು ಹೇಳ್ತೀರಿ? Sir, my issue is that in carpooling we get the safety of the woman or as a student, but in without it there is no advantage of the safety, or there is no one to who will protect us, or who I will go up to and follow up on our safety. So in carpooling we can dodge our complaint or any safety issues. ಕಾರ್ ಪೂಲಿಂಗ್ ಇಂದ ಸೇಫ್ಟಿ ಕೂಡ ನಮಗೆ ಇಲ್ಲಿ ಮೇನ್ ವಿಚಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅನ್ಸುತ್ತಾ ಕಾರ್ ಪೂಲಿಂಗ್ ಇಂದ ಸೇಫ್ಟಿ ಇರುತ್ತೆ, ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತೆ ಅಂತ? ನಮ್ಮ ಫ್ರೆಂಡ್ಸ್ ಗ್ರೂಪಿಂದ ನಾವು ಹೋದ್ರೆ ಖಂಡಿತ ಸೇಫ್ಟಿ ಇರುತ್ತೆ. ಅದೇ ಇವಾಗ ನಾವೊಂದು ಆ್ಯಪ್ ಮೂಲಕದಿಂದ ಹೋದರೆ ನಮ್ಮ ಪ್ರಕಾರ ಸೇಫ್ಟಿ ಇರಲ್ಲ. ಇವಾಗ ಒಂದು ಹುಡುಗಿ ಕುತ್ಕೊಂಡಿರ್ತಾಳೆ ಅಂದರೆ ನೆಕ್ಸ್ಟ್ ಇನ್ನೊಬ್ಬ ಒಂದು ಹುಡುಗ ಕುತ್ಕೊಂಡಿರ್ಬೋದು, ಟಚ್ ಮಾಡ್ಬೋದು, ಏನೋ ಒಂದು ಆಗ್ಬೋದು. ಸೊ ನನ್ನ ಪ್ರಕಾರ ಸೇಫ್ಟಿ ಒಂದು ಗ್ರೂಪ್, ನಾವು ಒಂದು ಫ್ರೆಂಡ್ ಗ್ರೂಪಿಂದ ಹೋದರೆ ಖಂಡಿತ ಇರುತ್ತೆ, ಆದರೆ ಒಂದು ಆ್ಯಪ್ ಮೂಲಕ ಹೋದರೆ ಖಂಡಿತ ಇರಲ್ಲ. ಆ್ಯಂಡ್ ಕಾರ್ ಪೂಲಿಂಗ್ ಒಳ್ಳೆಯದು, ಬಿಕಾಸ್ ಇವಾಗ ನಾವು ಕೇಳ್ಬಿಟ್ಟಿರೋ ಪ್ರಕಾರ ವೈಟ್ ಫೀಲ್ಡ್ಗೆ 1 ಕಿಲೋಮೀಟರ್ ಹೋಗೋಕ್ಕೆ 1 ಅವರ್ 2 ಅವರ್ ಆಗುತ್ತೆ. ಸೊ ತುಂಬ ಗಾಡಿಗಳಿದ್ದಾಗ ಟ್ರಾಫಿಕ್ ತುಂಬ ಜಾಸ್ತಿ ಆಗುತ್ತೆ, ಪೊಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಕಾರ್ ಪೂಲಿಂಗ್ ಇದ್ದಾಗ ಟೈಮ್ ಕೂಡ ಸೇವ್ ಆಗುತ್ತೆ ಒಂದು ತಕ್ಕ ಮಟ್ಟಿಗೆ. ಇವಾಗ ಬೀಯಿಂಗ್ ಅ ಸ್ಟೂಡೆಂಟ್ ನಾವು ಓದಬೇಕು, ನಾವು ಅಸೈನ್ಮೆಂಟ್ ಮಾಡಬೇಕು, ನಮ್ಮ ಬೇರೆ ಕೆಲಸಗಳಿರುತ್ತೆ, ಇಂಟರ್ನ್ಶಿಪ್ ಇರುತ್ತೆ, ಎಲ್ಲ ಮಾಡಬೇಕು. ಸೊ ಆ ಟೈಮಲ್ಲಿ ಇವಾಗ ನಾವು ಒಂದು ಆಟೋಗೆ ಬುಕ್ ಮಾಡಿದ ತಕ್ಷಣ ಅದಕ್ಕೆ ಅರ್ಧ ಗಂಟೆ ಕಾಯಬೇಕು, ಅವರು ಒಪ್ಕೊಂಡು ಅವರು ಅಗ್ರಿ ಮಾಡಿ ಅದಾದಮೇಲೆ ನಮಗೆ ಸಿಗುತ್ತೆ. ಸೊ ನನ್ನ ಪ್ರಕಾರ ಕಾರ್ ಪೂಲಿಂಗ್ ಇದ್ದರೆ ಒಳ್ಳೆಯದು. ಫ್ರೆಂಡ್ಸ್, ವಿಲ್ ಗೆಟ್ ಬ್ಯಾಕ್ ಟು ಒಂದು ನಿಮಿಷ. ಇಲ್ಲಿ ಇವ್ರು ಹೇಳ್ತಾ ಇರೋದು ಏನಂತಂದರೆ ಸೇಫ್ಟಿ ವಿಚಾರವಾಗಿ ನಮ್ಗೆ ಕಾರ್ ಪೂಲಿಂಗ್ ಬೇಕು ಅನ್ನುವಂಥದ್ದು. ಸೇಫ್ಟಿ ಹಾಗಿದ್ರೆ ಬೇರೆ ಕಡೆ ಹೋದರೆ ಸೇಫ್ಟಿ ಇಲ್ಲ ಅಂತ ಇವ್ರ ಅಭಿಪ್ರಾಯನ ನೀವೇನು ಹೇಳ್ತೀರಿ? ಸರ್, ಕಾರ್ ಪೂಲಿಂಗಲ್ಲಿ ಸೇಫ್ಟಿ ಇದೆ ಅನ್ನೋದು 100% ಸುಳ್ಳು ಸರ್.
ಯಾವುದೇ ಕಾರಣಕ್ಕೂ. ಯಾಕಂದರೆ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಕಾರ್ ಪೂಲಿಂಗ್ ಅಂದರೆ ಅವ್ರು ಹೇಳ್ತಿರೋದು ಅವ್ರ ಫ್ರೆಂಡ್ಸ್ ಮಾತ್ರ ಹೋಗ್ತಾರೆ ಅಂತ, ಹಂಗಾರೆ ಪಬ್ಲಿಕ್ ಯಾರು ಬರಲ್ವಾ? ಅಂದರೆ ಕಾರ್ ಪೂಲಿಂಗಲ್ಲಿ ಒನ್ಸ್ ಇದು ಸ್ಟಾರ್ಟ್ ಆಯಿತು ಅಂತಂದರೆ ಕಾರ್ ಪೂಲಿಂಗಲ್ಲಿ ಅವ್ರು ಹೇಳ್ತಿದ್ದಾರೆ ನಮ್ಮ ಫ್ರೆಂಡ್ಸ್ ಹೋಗ್ತೀವಿ, ಗ್ರೂಪ್ ಮಾಡ್ತೀವಿ, ಗ್ರೂಪ್ ಮಿಲ್ಕಿಟ್ ಮಾಡ್ಕೊಳ್ತೀವಿ ಅಂತ. ಅಪ್ಲಿಕೇಶನ್ ಒಂದು ಸತಿ ಜನ್ರೇಟ್ ಆಯಿತು ಅಂತಂದರೆ ಕಾರ್ ಪೂಲಿಂಗಲ್ಲಿ ಪಕ್ಕದ ಮನೆಯವನು ಬರ್ತಾನೆ, ಪಕ್ಕದ ಏರಿಯಾದಲ್ಲವನು ಬರ್ತಾನೆ, ಪಕ್ಕದ ದೇಶದವನು ಬರ್ತಾನೆ ಇಲ್ಲಿಗೆ. ಅಲ್ಲಿ ಬಂದಾಗ ಅವನು ಯಾರು ಏನು ಎತ್ತ ಅಂತ ಹೇಗೆ ಗೊತ್ತಿರತ್ತೆ ಅವ್ರಿಗೆ? ಹೆಂಗೆ ತಿಳ್ಕೊಳ್ತೀರ ಅವ್ರನ್ನ ಯಾರು ಅಂತ? ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಅಂದರೆ ನಮಗೆ ಎಲ್ಲೋ ಬೋರ್ಡ್ಗೆ ಬ್ಯಾಡ್ಜ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ನಮಗೆ ಏನೇ ಎತ್ತಲ್ಲಿ ರಿಜಿಸ್ಟರ್ಡ್ ಆಗಿದೆ RTOದಲ್ಲಿ. ಅದಕ್ಕೆ ಆದಂಥ ಪರ್ಯಾಯವಾಗಿ ಟ್ಯಾಕ್ಸು, ಪರ್ಮಿಟು, ಇನ್ಶೂರೆನ್ಸು ಅಂತಲೂ ಕಟ್ತೀವಿ. ಈಗ ಕಾರ್ ಪೂಲಿಂಗ್ ಮಾಡಿದಾಗ ಆಕ್ಸಿಡೆಂಟ್ ಆಗಿ ಏನಾರು ಅವನು ಡೆತ್ ಆಗಿ ಏನಾರು ಆಯಿತು ಅಂದರೆ ಅವ್ರಿಗೆ ಇನ್ಶೂರೆನ್ಸ್ ಬರುತ್ತಾ? ಯಾವುದೇ ಥರ ಬರೋಲ್ಲ. ನಮ್ಮದ್ರಲ್ಲಿ ಇನ್ಕ್ಲೂಡಿಂಗ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ. ಸಪೋಸ್ ಆಕ್ಸಿಡೆಂಟ್ ಆಗಿ ಏನೋ ಡೆತ್ ಏನೋ ತೊಂದರೆ ಆಯಿತು ಅಂದ್ರೂ ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಂಥ ಬೆನಿಫಿಟ್ಸ್ ಇರುತ್ತೆ. ಬಟ್ ಕಾರ್ ಪೂಲಿಂಗಲ್ಲಿ ಯಾವುದೇ ಥರ ಇರೋಲ್ಲ. ಆವಾಗ ವೈಟ್ ಬೋರ್ಡ್ ಪೂಲಿಂಗಲ್ಲಿ ಬಂದು ಅದು ಟ್ಯಾಕ್ಸಿ ಇಲ್ಲ. ಹಂಗಂಗಿದ್ರೆ ಒಬ್ಬರು ಮೇಡಮ್ ಹೇಳಿದ್ರು ನಾವು ಸೇಫಾಗಿ ಮಾಡ್ಕೊಳ್ತೀವಿ ಅಂತಂದ್ರೆ, ಹಂಗಾರೆ ಎಲ್ಲೋ ಬೋರ್ಡ್ ಗಾಡಿನೇ ತೊಗೊಂಡು ಓಡಿಸಿ, ವೈಟ್ ಬೋರ್ಡ್ ಗಾಡಿ ಯಾಕೆ ತೊಗೊಂಡು ಓಡಿಸ್ಬೇಕು? ಅದರಲ್ಲಿ ಏನೋ ಲೈಸೆನ್ಸ್ ಇದೆಯಾ? ಎಲ್ಲೋ ಬೋರ್ಡ್ ಗಾಡೀಲಿ ವೈಟ್ ಬೋರ್ಡ್ ಗಾಡಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅನ್ನೋದು ಯಾವುದೇ ಥರ ಇಲ್ಲ. ಸೊ ಹಾಗಾಗಿ ನಾವು ಹೇಳೋದಂತಂದರೆ ಅವರು ವಿದ್ಯಾಭ್ಯಾಸಕ್ಕೋಸ್ಕರನೇ ಉಪಯೋಗಿಸ್ಕೊಳ್ತಾರ. ನಾನು ಹೇಳೋದು ಇವಾಗ ಮಾರ್ನಿಂಗ್ ಟೈಮಲ್ಲಿ ಎಜುಕೇಷನ್ ಅಂತ ಹೇಳ್ತಾರೆ, ಈವ್ನಿಂಗ್ ಟೈಮಲ್ಲಿ ಎಲ್ಲೂ ಫ್ರೆಂಡ್ಸ್ ಜೊತೆ ಎಲ್ಲೂ ಹೋಗಲ್ವಾ? ಹೊರಗಡೆ ಎಲ್ಲೂ ಟ್ರಾವೆಲ್ ಮಾಡಲ್ವಾ? ಈಗ ರ್ಯಾಪಿಡ್ ಅವ್ರು ಹೇಳ್ತಾ ಇರೋದು ನಮ್ಮ ಇಷ್ಟ ನಮ್ಮ ರೈಡು ಅಂತ ಹೇಳಿ. ಇಷ್ಟ ನಮ್ಮೇಲೆ ನಾಳೆ ದಿವಸ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಲ್ಲಿಗೆ ಹೋಗುತ್ತೆ? ಕಾರ್ ಪೂಲಿಂಗ್ ಕಂಪ್ನಿಗೆ ಹೋಗುತ್ತೆ ತಾನೆ? ಇಲ್ಲ ಯಾರೋ ಅನ್ವಾಂಟೆಡ್ ಆಗಿ ಯಾರೋ ಬಂದ, ಅವನು ಚೈನ್ ಸ್ನ್ಯಾಕರು, ಇಲ್ಲ ಅವನ್ಯಾರು ರಾಬ್ರು, ಅವ್ನು ಕಳ್ತನ ಮಾಡೋನೋ, ದರೋಡೆ ಮಾಡೋನೋ, ಅವ್ನು ಯಾರು ಅಂತ ಏನು ಗೊತ್ತು ಅವ್ರಿಗೆ? ಅವ್ನು ಯಾರು ಗೊತ್ತು? ಯಾರು ಗೊತ್ತಿಲ್ಲ. ಬಂದ್ವಿ ಕುತ್ಕೊಂಡ್ರಿ. ಒಬ್ರು ಹೇಳಿದ್ರು ಇವಾಗ ಒಬ್ರು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಒಬ್ರು ಯಾರೋ ಒಬ್ಬ ಆಲ್ಕೋಹಾಲ್ ಡ್ರಿಂಕ್ ಮಾಡ್ಕೊಂಡು ಬಂದು ಕುತ್ಕೊಳ್ತಾನೆ. ಪಕ್ಕದಲ್ಲಿರೋರು ಏನು ಮಾಡ್ತಾರೆ? ಈಗ ಟಚ್ ಆಯಿತು, ಏನಾರು ಆಯಿತು, ಓ ಯು ಆರ್ ಅಬ್ಯೂಸಿಂಗ್ ಮೀ, ಓ ಯು ಟೀಚಿಂಗ್ ಮೀ. ಗಲಾಟೆಗಳು ಯಾಕೆ? ನಾರ್ಮಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋದಾಗ, ಬಸ್ಸಲ್ಲಿ ಹೋದಾಗ ಅವ್ರಿಗೆ ಸೇಫ್ಟಿ ಇದೆ, ನಾರ್ಮಲ್ ಟ್ಯಾಕ್ಸಿಯಲ್ಲಿ ಹೋದಾಗ ಸೇಫ್ಟಿ ಇದೆ. 24/7 ಆಸ್ ಎ ಡ್ರೈವರ್ ವಿ ಆರ್ ಗಿವಿಂಗ್ ಅ ಪಬ್ಲಿಕ್ ಸರ್ವೆಂಟ್. ನಾವು ನಮ್ಮ ಕುಟುಂಬ ಜೊತೆಗೆ ಅವರು ನಮ್ಮ ಮನೆ, ನಮ್ಮ ಕುಟುಂಬದವರು ಅಂತೇಳಿ ಕರ್ಕೊಂಡ್ಬರ್ತೀವಿ. ಉತ್ತರ ಪಡೆದ್ಬಿಡ್ತೀವಿ. ಒಂದೇ ನಿಮಿಷ ಇವು ಸ್ಟೂಡೆಂಟ್ಸಿಂದ ಯಾರು ಆನ್ಸರ್ ಮಾಡಕ್ಕೆ ಬರ್ತೀರಿ ಇದಕ್ಕೆ? ಎಸ್. ಸೊ ಹಿ ರೇಸ್ ಎ ವೆರಿ ವ್ಯಾಲಿಡ್, ಕರೆಕ್ಟಾಗಿರೋ ಪಾಯಿಂಟ್ನೇ ಅವ್ರು ಕೇಳಿದ್ರು. ಬಟ್ ನಾವೆಲ್ಲರೂ ಓಲಾ ಯೂಸ್ ಮಾಡ್ತೀವಿ, ನಮ್ಮ ಯಾತ್ರಿ ಯೂಸ್ ಮಾಡ್ತೀವಿ. ದಸ್ ಒನ್ ಮೋರ್ ಆ್ಯಪ್ ಕಾಲ್ಡ್ ಬ್ಲಾಬ್ಲಾ. Okay, so this is actually conceived with a social responsibility dimension. It's a USA based company. ಅವ್ರು ಏನಕ್ಕೆ ಮಾಡಿದ್ರು ಅಂದರೆ ಒಂದು ಎನ್ವೈರ್ನಮೆಂಟ್ ಆ್ಯಂಗಲ್. ಸಿ ರಕ್ಷಾ ನನ್ನ ಸ್ಟೂಡೆಂಟ್ ಹೇಳ್ದಂಗೆ ಎಲ್ಲರೂ ಅವ್ರವ್ರ ಕಾರ್ ತೊಗೊಂಡು ಬಂದು ಎಲ್ಲರೂ ಗ್ಯಾಸ್ನ ಬರ್ನ್ ಮಾಡಿದ್ರೆ ವಾಟ್ ಈಸ್ ದ ಡ್ಯಾಮೇಜ್ ಟು ದ ಎನ್ವೈರ್ನಮೆಂಟ್? ಸೊ ಇನ್ಸ್ಟೆಡ್ we all will go in one car because we are all going to the same point. This will really help the environment, ecosystem and also the pockets. So there is nothing wrong. Sir, ಅವ್ರು ಹೇಳಿದ್ರು ನಾವು ಲೈಸೆನ್ಸ್ ಇದೆ ನಾವು ಮಾಡ್ತೀವಿ ಅಂತ. ನಾವೆಲ್ಲ ಎಷ್ಟು 1 hour ಒಂದೊಂದು ಸಲ ಕಾಯ್ತಾ ಇರ್ತೀವಿ, 4-5 ಸಲ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಕ್ಯಾನ್ಸಲ್ ನಾವು ಮಾಡಿದ್ರೆ ನಮಗೆ ಟ್ಯಾಕ್ಸ್ ಆಗುತ್ತೆ, ಬಟ್ ಕ್ಯಾನ್ಸಲ್ ಡ್ರೈವರ್ ಮಾಡಿದ್ರೆ ಯಾರೂ ಅವ್ರಿಗೆ ಟ್ಯಾಕ್ಸ್ ಮಾಡಲ್ಲ. ಇವ್ರು ಕ್ಯಾನ್ಸಲ್ ಮಾಡ್ತಾ 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 ಬ್ಯಾಂಗ್ಳೂರ್ ಅನ್ನೋ ಒಂದು ಸಿಟಿ ಒಳಗಡೆ ಹೌ ಟು ರೀಚ್ ಅವರ್ ಹೌಸಸ್ ಆಲ್ ದಿ ಇಲ್ಲಿ ಎಷ್ಟು 3/4 ಜನ ಹೆಣ್ಮಕ್ಳೇ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಅವ್ರ ಮನೆಗೆ ಹೋಗೋ ತನಕ ನಮ್ಮದು ಜವಾಬ್ದಾರಿ ಅಲ್ವಾ, ಯಾಕಂದರೆ ಅವ್ರು ಕಾಲೇಜಿಗೆ ಬಂದಿರ್ತಾರೆ. ಸೊ ಎಷ್ಟೊಂದು ಸಲ 7-7:30 ತನಕ ನಮ್ಮ ಮಕ್ಕಳು ಇದು ಆಟೋಸ್ಗೆ ಮತ್ತು ಕ್ಯಾಬ್ಸ್ಗೆ ಕಾಯ್ತಾ ಇರ್ತಾರೆ. ಬಿಕಾಸ್ ದೇ ಕೀಪ್ ಕ್ಯಾನ್ಸಲಿಂಗ್. ಈ ಡೆಸ್ಟಿನೇಷನ್ನ ನಾವು ಬರಲ್ಲ ಅಂತಾರೆ. ಅದಕ್ಕೆ ಯಾಕೆ ಯಾರು ಆನ್ಸರ್ ಮಾಡ್ತಾ ಇಲ್ಲ? ಸ್ಟೂಡೆಂಟ್ಸ್ ಒಂದು ವ್ಯಾಲಿಡ್ ಕ್ವಶನ್ ಏನಂತಂದ್ರೆ, ಇಲ್ಲಿ ನೀವು ಗಮನಿಸ್ತಾ ಇದ್ರಿ, ಈ ಶಕ್ತಿ ಯೋಜನೆ ಜಾರಿಗೆ ಬಂದರೂ ಕೂಡ ನೀವು ವಿರೋಧ ಮಾಡ್ತೀರಿ, ರ್ಯಾಪಿಡೋ ಬಂದರೂ ಕೂಡ ವಿರೋಧ ಮಾಡ್ತೀರಿ. ಯಾಕೆ ಅನ್ನೋಂಥದ್ದು, ರೈಟ್? ಈ ಪ್ರಶ್ನೆ ಅಲ್ವಾ ನಿಮ್ಮದು? ಆನ್ಸರ್ ಅವರಿಂದ ನಾವು ಪಡೆಯೋಣ. ಎಸ್. ಕಾನೂನು ನಡೀಲಿ ಯಾರೇ ಬಂದರೂ ನಾವು ಸ್ವಾಗತ ಮಾಡ್ತೀವಿ. ಕಾನೂನು ಇರೋದಿನಕ್ಕೆ ಒಬ್ಬ MP ಆಗೋದಕ್ಕೆ ಒಂದು ಕಾನೂನು, ಪೊಲೀಸ್ ಆಗೋದಕ್ಕೆ ಕಾನೂನು, ನಾವು ಡ್ರೈವರ್ ಆಗಬೇಕು ಅಂದ್ರೆ ಒಂದು ಕಾನೂನಿದೆ. ಇವರು ಕಾನೂನು ನಡೀಲಿ ಯಾರು ಬರಲಿಕ್ಕೆ ತಯಾರಿಲ್ಲ, ನಮ್ಮ ದೇಶದ ಕಾನೂನನ್ನ ಗೌರವಿಸ್ಲಿಕ್ಕೆ ತಯಾರಿಲ್ಲ. ಅಂಥವ್ರಿಗೆ ನಾವು ಯಾವ ರೀತಿ ಸಪೋರ್ಟ್ ಮಾಡಬೇಕಾಗುತ್ತೆ? ಪಬ್ಲಿಕ್ಕು ನಾವು ಕೇಳ್ಕೊಳೋದು ಅಷ್ಟೇ. ನೀವು ಯಾವುದೇ ಒಂದು ಕಂಪ್ನಿ ಪರವಾಗಿ ಮಾತಾಡಬೇಕಾಗಲಿ, ಒಂದು ಕಾರ್ ಪೂಲಿಂಗು ಇನ್ನೊಂದು ಪರವಾಗಿ ಮಾತಾಡಬೇಕಾದ್ರೆ ಆ ಕಂಪ್ನಿ ಏನಾದರೂ ಸರ್ಕಾರ ಮಾನ್ಯತೆ ಪಡೆದಿದೆಯಾ, ಇದನ್ನು ಯಾರೂ ತಿಳ್ಕೊಳ್ಳೋಕ್ಕೆ ಅವಶ್ಯಕತೆಯೂ ಇರೋದಿಲ್ಲ. ಇದೇ ಶೇರಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇ ಕಳೆದ 5 ವರ್ಷಗಳ ಹಿಂದೆ ಓಲಾ ಊಬರಲ್ಲಿ ಶೇರಿಂಗ್ ಇತ್ತು. ಶೇರಿಂಗ್ ಇಲ್ದಲೆ ಏನು ಇದಾಗಿರಲಿಲ್ಲ. ಓಲಾ ಊಬರ್ ಕಂಪ್ನಿಯನ್ನು ಶೇರಿಂಗ್ ತೊಗೊಂಡು ಬಂದಾಗ ಸಮಸ್ಯೆ ಕ್ರಿಯೇಟ್ ಆಯಿತು. ಆವಾಗ ನಾವು ಹೋರಾಟ ಮಾಡಲಿಲ್ಲ. ಸಮಸ್ಯೆ ಕ್ರಿಯೇಟ್ ಆದಾಗ ಪಬ್ಲಿಕ್ಕು ಟ್ವಿಟರಲ್ಲಿ ಹಾಕಿದ್ರು ನನಗೆ ಈ ರೀತಿ ಸಮಸ್ಯೆ ಆಯಿತು ಅಂತ. ಅವಾಗ ಓಲಾ ಊಬರ್ ಅಗ್ರಿಗೇಟರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೆದರಿಸಿ ಸಾರಿಗೆ ಇಲಾಖೆ ಅದನ್ನು ಬಂದ್ ಮಾಡ್ತು. ಈಗ ಬರ್ತಾ ಇರೋ ಏನು ಇವ್ರ ಸಮಸ್ಯೆ ಏನಿದೆ, ಶಕ್ತಿ ಯೋಜನೆ ವಿರೋಧ.
ಶಕ್ತಿ ಯೋಜನೆ ವಿರೋಧ ಅನ್ನೋದು ಮಾಧ್ಯಮದ ಮುಖಾಂತರ ಆಗಿದೆ ಹೊರತು ಯಾವುದೇ ಒಬ್ಬ ಆಟೋ ಚಾಲಕರು ನಿಮ್ದು ವಿರೋಧ ಇಲ್ವಾ ಸರ್? ಶಕ್ತಿ ಯೋಜನೆ ವಿರೋಧ ಎಷ್ಟು ಇಲ್ಲ. ಜನ ಪ್ರೊಟೆಸ್ಟ್ ಮಾಡಿದ್ರು? ಪೂರ್ತಿ ಕೇಳಿ. ಎಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರು? ಪೂರ್ತಿ ಕೇಳಿ. ನೀವು ಏನಾಗಿದೆ ಅಂತಂದ್ರೆ ಪೂರ್ತಿ ಕೇಳಿ. ಅಲ್ಲ. ಎಲ್ಲ ಮಾಧ್ಯಮದ ಮೇಲೆ ಹಾಕೋದಲ್ಲ. ನೀವು ಪೂರ್ತಿ ಶಕ್ತಿ ಕೇಳಿ. ಯೋಜನೆ ವಿಚಾರ ಪೂರ್ತಿ ಕೇಳಿ. ಒಂದ್ ನಿಮಿಷ ನಾನು ಕ್ಲಿಯರ್ ಮಾಡ್ತೀನಿ. ಅಲ್ಲ. ಶಕ್ತಿ ಯೋಜನೆ ವಿರೋಧವಾಗಿ ಪ್ರೊಟೆಸ್ಟ್ ಮಾಡಿದಂತವ್ರು ಯಾರು? ಕೇಳಿ, ಏನಕ್ಕೆ ಮಾಡಿದ್ವಿ ಗೊತ್ತಾ? ಶಕ್ತಿ ಯೋಜನೆ ಮಾಡಿದ್ರಾ? ವಿರೋಧ ಮಾಡ್ಲಿಲ್ಲ. ಖಾಸಗಿ ಬಸ್ನವರೆಲ್ಲ ಸೇರಿ ಶಕ್ತಿ ಯೋಜನೆ ನಮ್ಮನ್ನ ತಗೊಳ್ಳಿ, ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಶಕ್ತಿ ಯೋಜನೆನ ನಮಗೂ ಅಳವಡಿಸಿ ಅಂತ ಕೇಳಿದ್ವು ಬಿಟ್ರೆ, ನೀವು ಬಡವರಿಗೆ ಮತ್ತೆ ನಿಮಗೂ ಅಳವಡಿಸಂದ್ರೆ ಯಾವ ತರ? ಈ ಖಾಸಗಿ ಬಸ್ ಏನು ಓಡ್ತಾ ಇದಾವೆ ನಮ್ಮ ಒಕ್ಕೂಟದಲ್ಲಿ, ಆ ಬಸ್ಗಳ್ನು ಫ್ರೀ ತಗೊಳ್ಳಿ. ಕಂಡಕ್ಟರ್ ನೀವು ಇಟ್ಟು ನಾವು ಫ್ರೀಯಾಗಿ, ನೀವು BMTC ಹೆಂಗೆ ಮಹಿಳೆಯರಿಗೆ ಕೊಡ್ತಾ ಇದ್ದೀರಾ, KSRTC ಕೊಡ್ತಾ ಇದ್ದೀರಾ, ನಾವು ಸರ್ವಿಸ್ ಕೊಡ್ತೀವಿ. ಇದು ವಿರೋಧನಾ? ಒಂದು ವ್ಯಾಲಿಡ್ ಕ್ವಶನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್, ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ. ಕಾನೂನು ಮಾನ್ಯತೆ ಯಾವ್ದಿದೆಯೋ ಅದಕ್ಕೆ ಪ್ರಿಫರೆನ್ಸ್ ಕೊಡಿ ಅಂತ, ಯಾವುದು ಕಾನೂನು ಬಾಹಿರವಾಗಿದೆಯೋ ಅದಕ್ಕೆ ಯಾಕೆ ಪ್ರಿಫರೆನ್ಸ್ ಕೊಡ್ತೀರಿ ಅಂತ. ಎನಿಬಡಿ ವಾಂಟ್ ಟು ಆನ್ಸರ್?